ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ KS ಮುಖ್ಯ ಪರೀಕ್ಷೆಯ ತರಗತಿಗಳ ಚರ್ಚೆಯ ಭಾಗವಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ ಸಿಂಧೂ ನಾಗರಿಕತೆ ಮತ್ತು ವೇದಕಾಲೀನ ನಾಗರಿಕತೆ ನಡುವಿನ ವೈಶಿಷ್ಟ್ಯದ ಕುರಿತು ಚರ್ಚೆ ಮಾಡೋಣ. ಈ ಒಂದು ಟಾಪಿಕ್ ಮೇಲೆ KS ಮೇನ್ಸ್, KS ಮುಖ್ಯ ಪರೀಕ್ಷೆಯಲ್ಲಿ 10 ಅಂಕ, 15 ಅಂಕ ಅಥವಾ 20 ಅಂಕಗಳಿಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಇತಿಹಾಸವನ್ನು ನಾವು ಗಮನಿಸಿದರೆ ಸಿಂಧೂ ನಾಗರಿಕತೆ ಮತ್ತು ವೇದಕಾಲೀನ ನಾಗರಿಕತೆ ಏನಿದೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಪಡೆದಂತಹ ನಾಗರಿಕತೆಗಳಾಗತ್ತೆ. ಪ್ರಾಚೀನ ಭಾರತೀಯ ಉಪಖಂಡದ ನಾಗರಿಕತೆಗಳು ಯಾವುದು? ಸಿಂಧೂ ನಾಗರಿಕತೆ ಮತ್ತು ವೇದಕಾಲೀನ ನಾಗರಿಕತೆ. ಈ ಒಂದು ನಾಗರಿಕತೆಗಳು ಈ ಪ್ರದೇಶ ಏನಿದೆ, ಪ್ರಾಚೀನ ಭಾರತೀಯ ಪ್ರದೇಶ ಏನಿದೆ, ಈ ಪ್ರದೇಶದ ಸಾಂಸ್ಕೃತಿಕ, ಸಾಮಾಜಿಕ ಹಾಗೆ ಐತಿಹಾಸಿಕ ಭೂದೃಶ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸಾಂಸ್ಕೃತಿಕ ಭೂದೃಶ್ಯ ಆಗಿರಬಹುದು, ಸಾಮಾಜಿಕ ಒಂದು ಭೂದೃಶ್ಯ ಮತ್ತು ಐತಿಹಾಸಿಕ ಭೂದೃಶ್ಯ ಎಲ್ಲವನ್ನ ಕೂಡ ರೂಪಿಸುವಲ್ಲಿ ಈ ಎರಡೂ ನಾಗರಿಕತೆಗಳು ನಿರ್ಣಾಯಕವಾದಂತಹ ಪಾತ್ರವನ್ನ ವಹಿಸುತ್ತೆ. ಪ್ರಾಚೀನ ಭಾರತದಲ್ಲಿ ಉಗಮವಾದಂತಹ 2 ಪ್ರಮುಖ ನಾಗರಿಕತೆಗಳು ಈ ಸಿಂಧೂ ಕಣಿವೆ ನಾಗರಿಕತೆ ಮತ್ತು ವೈದಿಕ ಅಥವಾ ವೇದಕಾಲೀನ ನಾಗರಿಕತೆ. ಈ ಒಂದು ಮ್ಯಾಪ್ ಅನ್ನು ತಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಒಂದು ಭಾಗದಲ್ಲಿ ಸಿಂಧೂ ನಾಗರಿಕತೆ ಉಗಮವಾದರೆ ಈ ಒಂದು ಭಾಗದಲ್ಲಿ ವೇದಕಾಲೀನ ನಾಗರಿಕತೆ ಉಗಮವಾಗುತ್ತೆ. ಸಿಂಧೂ ಕಣಿವೆ ನಾಗರಿಕತೆ ಮತ್ತು ವೈದಿಕ ನಾಗರಿಕತೆ. ಸಿಂಧೂ ನಾಗರಿಕತೆ ಏನಿದೆ ಅದು ವೇದಗಳ ನಾಗರಿಕತೆಗಿಂತ ಮೊದಲು ಉಗಮವಾದಂತಹ ನಾಗರಿಕತೆ. ಅಂದರೆ ಫಸ್ಟು ಉಗಮವಾಗಿದ್ದ ಸಿಂಧೂ ಕಣಿವೆ ನಾಗರಿಕತೆ ಫಸ್ಟ್ ಉಗಮವಾಯಿತು. ಅದಾದ್ಮೇಲೆ ವೇದಗಳ ನಾಗರಿಕತೆ ಉಗಮವಾಯಿತು. ಈ ಎರಡೂ ನಾಗರಿಕತೆಗಳು ಆರಂಭಿಕ ಭಾರತೀಯ ಇತಿಹಾಸಕ್ಕೆ, ಸೊ ಭಾರತದ ಇತಿಹಾಸ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ಆರಂಭಿಕ ಭಾರತೀಯ ಇತಿಹಾಸಕ್ಕೆ ಗಮನಾರ್ಹವಾಗಿ ಒಂದು ಕೊಡುಗೆಯನ್ನ ನೀಡುತ್ತವೆ. ಯಾವುದು? ಈ ಎರಡೂ ನಾಗರಿಕತೆಗಳು. ಸೊ ಮ್ಯಾಪ್ ಅನ್ನು ತಾವು ಅಬ್ಸರ್ವ್ ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಉಗಮವಾಯಿತು ಅನ್ನೋದು ತಮ್ಮ ತಲೆಯಲ್ಲಿ ಇರಬೇಕು. ಸಿಂಧೂ ಕಣಿವೆ ನಾಗರಿಕತೆಯನ್ನ ಹರಪ್ಪ ಅಥವಾ ಹರಪ್ಪನ್ ನಾಗರಿಕತೆ ಅಂತ ಕೂಡ ಕರೀತಾರೆ. ಸೊ ಇದು MCQ ಅಲ್ಲೂ ಕೇಳ್ತಾ ಇರ್ತಾರೆ ಎಕ್ಸಾಮ್ನಲ್ಲಿ. ಸಿಂಧೂ ಕಣಿವೆ ನಾಗರಿಕತೆ ಅಂದ್ರೂ ಒಂದೇ, ಅದಕ್ಕೆ ಹರಪ್ಪನ್ ಅಥವಾ ಹರಪ್ಪ ನಾಗರಿಕತೆ ಅಂತ ಕೂಡ ಕರೀತಾರೆ. ಈ ನಾಗರಿಕತೆ ಏನಿದೆ ಪ್ರಪಂಚದ ಆರಂಭಿಕ ನಗರ ಸಂಸ್ಕೃತಿಗಳಲ್ಲಿ ಒಂದಾಗಿದೆ. ಅಂದ್ರೆ ಈ ಸಂಸ್ಕೃತಿಗಳೇನು ಉಗಮವಾಯಿತು ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ, ಅದರಲ್ಲಿ ನಗರ ಸಂಸ್ಕೃತಿ, ನಗರಗಳು ಇದ್ದಂತಹ ಒಂದು ನಾಗರಿಕತೆ ಅಂತ ಅದರ ಅರ್ಥ. ಈ ನಗರಗಳು ಇದ್ದಂತಹ ಸಂಸ್ಕೃತಿ ಅಥವಾ ನಗರ ಸಂಸ್ಕೃತಿಗಳಲ್ಲಿ ಈ ಸಿಂಧೂ ನಾಗರಿಕತೆ ಕೂಡ ಒಂದಾಗತ್ತೆ. ಸಮಕಾಲೀನ ಸಮಯದಲ್ಲಿ ಪ್ರಪಂಚದಾದ್ಯಂತ ಬೇರೆ ಬೇರೆ ನಾಗರಿಕತೆಗಳು ಉಗಮವಾದವು. ಆ ಟೈಮಲ್ಲಿ ಒಂದು ನಗರ ಸಂಸ್ಕೃತಿ ಇದ್ದಂತಹ ಏಕೈಕ ನಾಗರಿಕತೆ ಭಾರತದ ಭಾಗದಲ್ಲಿ ಉಗಮವಾಗಿದ್ದು ಸಿಂಧೂ ಕಣಿವೆ ನಾಗರಿಕತೆ. ಇದು ಭಾರತೀಯ ಉಪಖಂಡದ ವಾಯವ್ಯ ಭಾಗದಲ್ಲಿ, ಅಂದರೆ ಪ್ರಾಥಮಿಕವಾಗಿ ಇಂದಿನ ಪಾಕಿಸ್ತಾನ್ ಮತ್ತು ವಾಯವ್ಯ ಭಾರತದಲ್ಲಿ ಇದು ಉಗಮವಾಯಿತು. ಸೊ ಮ್ಯಾಪ್ ಅನ್ನು ನಾವು ಆಲ್ರೆಡಿ ನೋಡಿದ್ದೀವಿ, ಎಲ್ಲಿ ಉಗಮವಾಯಿತು ಸಿಂಧೂ ಕಣಿವೆ ನಾಗರಿಕತೆ ಅಂತ. ಕಂಚಿನ ಯುಗದಲ್ಲಿ ಸರಿಸುಮಾರು ಕಾಲಾವಧಿ ನೋಡೋಣ, ಕ್ರಿಸ್ತ ಪೂರ್ವ 3300ರಿಂದ ಕ್ರಿಸ್ತ ಪೂರ್ವ 1300ರವರೆಗೆ ಅಭಿವೃದ್ಧಿ ಹೊಂದುತ್ತೆ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆ. ಅರ್ಥ ಮಾಡ್ಕೊಳ್ಳಿ, ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ನಾಗರಿಕತೆಯ ಪ್ರಮುಖ ನಗರ ಕೇಂದ್ರಗಳಲ್ಲಿ ಹರಪ್ಪ ಮತ್ತು ಮೊಹೆಂಜೋದಾರೋ ಕೂಡ ಸೇರುತ್ತೆ. ಇಲ್ಲಿ ಬೇರೆ ಬೇರೆ ನಗರ ಕೇಂದ್ರಗಳಿದ್ದು ಈ ಒಂದು ನಾಗರಿಕತೆಯ ಸಮಯದಲ್ಲಿ. ಅದರಲ್ಲಿ ಪ್ರಮುಖವಾದಂತಹ ನಗರ ಕೇಂದ್ರಗಳು ಯಾವ್ದು? ಅದು ಹರಪ್ಪ ಮತ್ತು ಮೊಹೆಂಜೋದಾರೋ. ಇವು ಪ್ರಮುಖವಾದಂತಹ ನಗರ ಕೇಂದ್ರಗಳಾಗತ್ತೆ. ಇದು ಸುಧಾರಿತ ನಗರ ಯೋಜನೆಯನ್ನ ಹೊಂದಿತ್ತು. ಸಿಂಧೂ ಕಣಿವೆ ನಾಗರಿಕತೆ ಸುಧಾರಿತ ನಗರ ಯೋಜನೆಯನ್ನ ಹೊಂದಿದ್ದಂತಹ ನಾಗರಿಕತೆ. ಅದರ ಅರ್ಥ ನಗರಗಳಿದ್ವು, ಸುಧಾರಿತ ನಗರಗಳಿದ್ವು. ಅಂದ್ರೆ
ಸುಸಜ್ಜಿತವಾದಂತಹ ಬೀದಿಗಳಿದ್ದು. ಈ ಒಂದು ಇಮೇಜ್ ಅನ್ನ ಅಬ್ಸರ್ವ್ ಮಾಡಬೇಕು ತಾವು. ಇಲ್ಲಿ ನೋಡಿ, ರೋಡ್ಸ್ಗಳಿದೆ, ಸುಸಜ್ಜಿತವಾದ ಬೀದಿಗಳಿದೆ, ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಅದರ ಜೊತೆಗೆ ಒಂದು ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು. ಹಾಗೆ ಇಟ್ಟಿಗೆ ಮನೆಗಳಿದ್ದು, ಇಲ್ಲಿ ನೋಡಿ ಇಟ್ಟಿಗೆ ಮನೆಗಳು ಕಾಣ್ತಾ ಇದೆ ಅಲ್ವಾ ಇಮೇಜ್ಗಳಲ್ಲಿ. ಇಟ್ಟಿಗೆ ಮನೆಗಳು, ಒಳಚರಂಡಿ ವ್ಯವಸ್ಥೆ, ಹಾಗೆ ಒಂದು ವಿಭಿನ್ನವಾದಂತಹ ಮತ್ತು ಸುಸಜ್ಜಿತವಾದಂತಹ ಒಂದು ನಗರ ನಾಗರಿಕತೆ ಇದಾಗಿತ್ತು. ಸಿಂಧೂ ನಾಗರಿಕತೆಯ ಜನರೇನಿದ್ರು ಅವರು ಹೆಚ್ಚಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು, ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಮೆಸೊಪೊಟೋಮಿಯಾದಲ್ಲಿ ಸೀಲುಗಳು, ಅವರ ಸೀಲ್ಸ್ ಮತ್ತು ಮಣಿಗಳು ಮತ್ತು ಮಡಿಕೆಗಳಂತಹ ಕಲಾಕೃತಿಗಳ ಆವಿಷ್ಕಾರದಿಂದ ಇದು ನಮಗೆ ಗೊತ್ತಾಗುತ್ತೆ. ಯಾವುದು? ಸೊ ಮೆಸೊಪೊಟೋಮಿಯಾದಲ್ಲಿ ಸಿಕ್ಕಂತಹ ಸೀಲ್ಸ್ ಆಗಿರ್ಬೋದು, ಮಣಿ ಮತ್ತು ಮಡಿಕೆಗಳ ಒಂದು ಕಲಾಕೃತಿಗಳಿಂದ ಇವರೇನಿದ್ದಾರೆ ವ್ಯಾಪಾರ ಮಾಡ್ತಾ ಇದ್ರು ಸಿಂಧೂ ಕಣಿವೆ ನಾಗರಿಕತೆ ಜನರು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಸಿಂಧೂ